ಹಾಸನ ಪೊಲೀಸ್ ತರಬೇತಿ ಶಾಲೆಗೆ ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟಿದ್ದರು. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತರಬೇತಿ ವೇಳೆ ಪೊಲೀಸ್ ಸಿಬ್ಬಂದಿಗೆ ಕೆಲವು ತರಾಟೆಗಳನ್ನು ತೆಗೆದುಕೊಂಡಿದ್ದಾರೆ. ಪೊಲೀಸ್ ತರಬೇತಿ ಶಾಲೆಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ಟ್ರೈನಿಂಗ್ ಸೆಂಟರ್ನಲ್ಲಿ ಏನಾಗ್ತಾ ಇದೆ ಪೊಲೀಸರಿಗೆ ಅಂತ. ಕರ್ನಾಟಕದಲ್ಲಿ ಟ್ರೈನಿಂಗ್ ಪೊಲೀಸರನ್ನು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ನಿಮಗೆ ಸಂಬಳ ಎಷ್ಟು? ತಿಂಗಳಿಗೆ 54,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ಇಷ್ಟು ಸಂಬಳಕ್ಕೆ ನಿಮಗೆ ಟ್ರೈನಿಂಗ್ ಕೊಡೋದಷ್ಟೇ ಕೆಲಸ. ಆದರೂ ನೀವು ಒಂದು ಡ್ರಿಲ್ ಮಾಡಲು ಸರಿಯಾಗಿ ಹೇಳಿಕೊಟ್ಟಿಲ್ಲ ನೋಡಿ. ಅಂದರೆ ಅಲ್ಲಿ ಸಂಬಳ ಕೊಟ್ಟು ಸರ್ಕಾರದಿಂದ ಎಲ್ಲ ಕೊಟ್ಟರು ಕೂಡ ಡ್ರಿಲ್ ಕರೆಕ್ಟಾಗಿ ಹೇಳಿಕೊಟ್ಟಿಲ್ಲ ಅಂತ. ಆಡೋಕೆ ಓಡೋಕೆ ಓದೋಕೆ ಸಂಬಳ ಸಿಗ್ತಾ ಇದೆ ಅಷ್ಟೇ ನಿಮಗೆ. ತಾವೇ ಡ್ರಿಲ್ ಡೆಮೋ ಮಾಡಿ ತೋರಿಸಿ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಸನದ ಶಾಂತಿ ಗ್ರಾಮದಲ್ಲಿದೆ ಪೊಲೀಸ್ ತರಬೇತಿ ಶಾಲೆ. ತಮಿಳುನಾಡು ಕೂಡ ಅಷ್ಟೇ. ನಮ್ಮ ರಾಜ್ಯದಲ್ಲಿ ನಿಮ್ಗೆ ಸಂಬಳ ಎಷ್ಟು ಕೊಡ್ತಾ ಇದೆ? 54,000 ತಗೊಂಡು ನೀವು ಏನ್ ಮಾಡ್ತಾ ಇದ್ದೀರಾ? ನೀವು 10 ಪಟ್ಟು ನಿಮ್ಗೆ ಅವ್ರಿಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು. ಅರೆ ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕುನಾ? ಅಲ್ಲ ಅದು ಇಲ್ಲ. ಮತ್ತೆ ನಾವು ರೆಕಮೆಂಡ್ ಮಾಡ್ಲಿಕ್ಕಿಲ್ಲ. ಇವ್ರಿಗೆ ಕೂಡ ಸ್ಟೈಪೆಂಡ್ ಕೊಡ್ಬೇಕು. 5,000 ಅವ್ರಿಗೆ ಗವರ್ಮೆಂಟ್ ಇಲ್ಲ. ತುಂಬಾನೇ ಅವ್ರಿಗೆ ಬಚಾವ್ ಇದು ಆಗ್ಬರುತ್ತೆ. 5,000 ಜನದ್ದು 50,000 ಎಲ್ಲರದ್ದು ಬಚಾವ್ ಆಗಿದ್ರೆ ಎಷ್ಟು ಅದು ಆಗೈತಿ? ಇದು 25 ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ. ಗೊತ್ತಾಯ್ತಾ? ಗವರ್ಮೆಂಟ್ಗೆ ಮತ್ತೆ 10 ತಿಂಗಳಲ್ಲಿ 250 crores ಅವ್ರಿಗೆ ಯಾಕೆ ಜ್ವರ ಬರೋದು, ತಲೆನೋವು, ಮಂಡಿ ನೋವು, ಸೊಂಟು ನೋವು, ಇದೇ ಕಥೆ ಹೇಳ್ಕೊಂಡು ಇದು ಇರೋದು ಹೇಗೆ? ಅಲ್ಲ ಇಷ್ಟು ನಾನು ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ಲಿ ಹೇಳ್ತೀನಿ, ರೈಟಿಂಗ್ಲಿ ಕೊಟ್ಟಿದ್ದೇನೆ. ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ? ಒಂದು ನಾನೀಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ, ಬೇರೆ ಎಲ್ಲ ನಾನು ಕೇಳಿಲ್ಲ. ಈಗ ಸರಿ ಇಲ್ಲ ರೀ. ಮೆಥಡಾಲಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು. ಗೊತ್ತಾಯ್ತಾ? ಇದು ಸುಮ್ನೆ ಹಳೆಯ ಕಾಲದಲ್ಲಿ ನಡ್ರಿ 5 ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ರನ್ ಮಾಡಿಸ್ತಾ ಇದ್ದಾರೆ? ಏನಿದೆ? ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡಬೇಕು, ಏನೇನು ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಉದ್ದೇಶ ಏನಿದೆ, ಇದೆಲ್ಲ ಹೇಳದೆ ಅವ್ರಿಗೆ ಸುಮ್ಮನೆ ಒಂದು ಆಗಿಲ್ಲ. ನಿಮ್ದು ಬೇರೆ ಶಿಷ್ಯ ಯಾರು ಇವರ ನಂತರ? ಚೆಸ್ ನಂಬರ್ 138 ನಂತರ ಯಾರು ನಿಮ್ದು ಶಿಷ್ಯ? 134. 134 ಬರ್ರಿ. ಏನಿದೆ? ಟೆನ್ಷನ್ ಕೊಡಿ. ಏನ್ ಹೆಸರು ನಿಮ್ದು? ಕುಮಾರ್. ಇಲ್ಲ, ಇದು ಸರಿ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಸರಿ ಇಲ್ಲ. ಈಗ ನಾನು ಅಪ್ರಿಷಿಯೇಟ್ ಮಾಡಲ್ಲ. ಗೊತ್ತಾಯ್ತಾ? ಮತ್ತೆ ನಾಗರಾಜ್ ನೋಡ್ಬೇಕು. ಏನಿದೆ ಕಥೆ? ನಿಮ್ಗೆ ಎಲ್ಲ ಬರಲ್ಲ. 3.5 ತಿಂಗಳಾಯ್ತು. ಈಗ 3.5 ತಿಂಗಳಾಯ್ತು. ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ? ಬರಲ್ಲ. ನೀವು ಇದು ಮಾಡ್ತಾ ಇದ್ದೀರಿ. ಏನಿದೆ ಕಥೆ? ಇದು 3.5 months ಆಯ್ತು. ಈಗ ಟೆನ್ಷನ್ ಸರಿಯಾಗಿ ಬರಲ್ಲ. ಸುಮ್ಮನೆ ನೋಡ್ರಿ. ನಿಮ್ದು ಎಲ್ಲರದ್ದು ಇದೆ. ಹಾಸನ ಸರಿ. ನಿಮ್ಮ ಮನೆ